ಎದ್ದ ತಕ್ಷಣ ಗಸಗಸೆ ಹಾಲು ಅಂತ ಕೊಡ್ತಾರೆ. ಅದಕ್ಕೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಯಾವ ಸ್ಕಿನ್ ಕೇರು ಏರ್ ಕೇರು ಏನು ಮಾಡ್ತಾ ಇಲ್ಲ. ನಾನು ಸೆಲ್ಫ್ ಕೇರೇ ಮಾಡ್ತಾ ಇಲ್ಲ ಇವಾಗ. ಹಿಂಗೆ ಮಾಡ್ತಾನೆ ತೊಟ್ಟಿನ ನಮ್ಮ ಅಕ್ಕ ಬೈದ್ರೆ ಈ ಥರ ಬ್ಲೆಂಡರ್ಗಳು ಬೇಜಾನ್ ಮಾಡ್ತೀನಿ ನಾನು. ಯೂಶಲಿ ಮಂಜುಗೂ ಅಷ್ಟೇ ಎಷ್ಟೋ ಸರಿ ಗ್ರಾಸರಿಗೆ ಲಿಸ್ಟ್ ಹಾಕಿ ಕೊಡ್ತಾಳಲ್ಲ, ಆ ಲಿಸ್ಟ್ ಹಾಕಿ ಕೊಟ್ಟಾಗ ನಾನು ಇಲ್ಲೇ ಬಿಟ್ಬಿಟ್ಟು ಅಲ್ಲಿ ಹೋಗಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಮಂಜುಗೆ ಹೇಳೋದು ಅಡುಗೆ ಮಾಡ್ಕೊಡೋಕೆ ಯಾರು ಇಲ್ದಲೇ ಇದ್ದಾಗಲೇ ಬೆಂಗಳೂರಲ್ಲೇ ನಾನು ಅಡುಗೆ ಮನೆಗೆ ಒಂದೇ ಟೈಮ್ ಹೋಗ್ತಾ ಇದ್ದಿದ್ದು. ಇನ್ನು ಮನೆ ತುಂಬ ಜನ ಅಡುಗೆ ಮಾಡ್ಕೊಡಕ್ಕೆ ಇರಬೇಕಾದ್ರೆ ನಾನು ಅಡುಗೆ ಮನೆಗೆ ಎಂಟ್ರಿ ಕೊಡ್ತೀನಿ. ನೋ ಚಾನ್ಸ್. ಅಸ್ಮಾ ಅಂತ, ಥ್ಯಾಂಕ್ ಯು ಅಸ್ಮಾ ಅವರೇ. ಸಬ್ಸ್ಕ್ರೈಬರ್ಗಿಂತ ಜಾಸ್ತಿ ಜನ ವೀಡಿಯೋಗಳನ್ನ ನೋಡ್ತಾ ಇದ್ದೀರಲ್ಲ, ನನಗದು ಇನ್ನೂ ತುಂಬ ಖುಷಿ ಆಗ್ತದೆ. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ತಲೆ ಸ್ನಾನ ಇತ್ತು ನನಗೆ ಪಾಪುಗೆ ಇಬ್ಬರಿಗೂ. ನಾನಂತೂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ದು. ಆವಾಗಲಿಂದ ಇಲ್ಲಿ ತನಕ ಮಲ್ಗೋಕ್ಕೆ ಆಗಿಲ್ಲ. ಬೆಳಗ್ಗೆ 4 ಗಂಟೆ ತನಕ ಪಾಪು ಆ್ಯಸ್ ಯೂಶ್ವಲ್ ಎಚ್ಚರ ಇದ್ದ ಬಂದೆ. ಒಂದು ನಿಮಿಷ ಸಾಕು. ಸೊ ಆ್ಯಸ್ ಯೂಶ್ವಲ್ ಎಚ್ಚರ ಇದ್ದ 4 ಗಂಟೆ ತನಕ. ಜಸ್ಟ್ 2 hours ನಿದ್ದೆ ಮಾಡಿದ್ದೀನಿ ಅಷ್ಟೇ. ನಾನು 2 hours ಇಲ್ಲ, 5:30ಗೆ ಎದ್ದಿದ್ದು. ನಾನು 1.5 hour ನಿದ್ದೆ ಮಾಡಿದ್ದೀನಿ. ಪಾಪಿಗೂ ಸ್ನಾನ ಆದಮೇಲೆ ನೀಟಾಗಿ ಸ್ವಾಡ್ಲಿಂಗ್ ಮಾಡಿ ಮಲಗಿಸಿದ್ದೀನಿ. ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ನಾನು ಇನ್ನು ಮಲ್ಕೊಂಡ್ರೆ ಪುನಃ ಎದ್ದೇಳೋಕ್ಕಾಗಲ್ಲ ಅಂದ್ಕೊಂಡು ಬ್ರೇಕ್ಫಾಸ್ಟಿಗೆ ವೆಯ್ಟ್ ಮಾಡ್ಕೊಂಡಿದ್ದೆ. ಇವತ್ತು ನಮ್ಮ ಅಮ್ಮ ನನಗೆ ಮಾಡ್ತಿರೋ ಬ್ರೇಕ್ಫಾಸ್ಟು ಏನು ಮಮ್ಮಿ? ಬೆಳ್ಳುಳ್ಳಿ ಅನ್ನ. ಸೊ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ತುಪ್ಪ ಹಾಕಿ ಒಗ್ಗರಣೆ ಕೊಟ್ಬಿಟ್ಟಿಗೆ ಚೆನ್ನಾಗಿ ಬೆಳ್ಳುಳ್ಳಿ ಸೀಬೇಕು. ಈ ಥರ ಕಪ್ಪುಗೆ ಎಲ್ಲ ಮನೆ ನಿಮಿಷ ಈ ಥರ ಕಪ್ಪುಗೆ ಸೀಬೇಕದು. ಸೀಬೇಕು ಅಂದರೆ ಚೆನ್ನಾಗಿ ರೋಸ್ಟ್ ಆಗಬೇಕು ತುಪ್ಪದಲ್ಲಿ ಬೆಳ್ಳುಳ್ಳಿ. ಅದಕ್ಕೆ ಸ್ವಲ್ಪ ಸಾಲ್ಟು, ಚೂರು ಚಿಲ್ಲಿ ಪೌಡರು ಹಾಕ್ತಾರೆ. ಹಾಕ್ಬಿಟ್ಟು ಅದನ್ನು ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡಿ ಕೊಡ್ತಾರೆ. ನನಗೆ ತುಂಬ ಇಷ್ಟ ಆಗುತ್ತೆ ಬೆಳ್ಳುಳ್ಳಿ ಅನ್ನ. ಆಗ ತಲೆ ಸ್ನಾನ ಮಾಡಿದ ದಿನ ಎಲ್ಲ ಜಾಸ್ತಿ ಇದನ್ನೇ ಮಾಡೋದು. ತಲೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮಲಗಿದ್ದು ಎದ್ದೇಳ್ತೀನಲ್ಲ, ಎದ್ದ ತಕ್ಷಣ ಗಸಗಸೆ ಹಾಲು ಅಂತ ಕೊಡ್ತಾರೆ. ಅದಕ್ಕೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಗಸಗಸೆ ಹಾಕಿ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಅದಕ್ಕೆ ಪಾಯಸ ಥರ ಮಾಡಿ ಅದಕ್ಕೆ ತುಪ್ಪ ಹಾಕಿ ಕೊಡ್ತಾರೆ. ಸ್ವೀಟ್ ಎಲ್ಲ ಯೂಸ್ ಮಾಡಲ್ಲ, ಬೆಲ್ಲ ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ. ಅದಕ್ಕೆ ಡೇಟ್ಸ್ ಹಾಕ್ತಾರೆ ಸ್ವೀಟ್ನೆಸ್ಗೆ ಆ್ಯಂಡ್ ರೇಸಿನ್ಸ್ ಹಾಕ್ತಾರೆ. ಅದು ಒಂದು ದೊಡ್ಡ ಕಪ್ಪಲ್ಲಿ ಕುಡಿದ್ರೆ 1 hour ಹೊಟ್ಟೆ ಹಶ್ವಾಗಲ್ಲ. ಅಷ್ಟೊತ್ತಿಗೆ ನಾವು ಈ ಬ್ರೇಕ್ಫಾಸ್ಟ್ ಮಾಡಿ ಕೊಡ್ತಾರೆ. ಬಿಸಿ ತಿನ್ಕೋಬೇಕು. ಇವಾಗ ನಾವು ತಣ್ಣಗಾಗೋ ಅಷ್ಟರಲ್ಲಿ ತಿಂದ್ಬಿಟ್ಟು ಹೋಗಿ ಬೆಡ್ಶೀಟ್ ಹಾಕ್ಕೊಂಡು ಮಲ್ಕೊಬಿಟ್ರೆ ಇನ್ನು 1 hour ಎದ್ದೇಳಲ್ಲ ನಾನು. ಸೊ ಸಿಗ್ತೀನಿ ಆಮೇಲೆ ಎದ್ದ ಮೇಲೆ. ಇವತ್ತು ಮಧ್ಯಾಹ್ನ ಸ್ವಲ್ಪ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದೆ. 2:45 ಎದ್ದ ಪಾಪು. ನೋಡಿ ಇನ್ನೂ ಆಟಾಡ್ತಾ ಇದ್ದಾನೆ. ಇವತ್ತು ನೆನ್ನೆ ನೈಟ್ ಅಂತೂ ಸರಿ ಕ್ವಾಟ್ಲೆ ಕೊಟ್ಟಿದ್ದ. ಕೂತು ಫುಲ್ಲು ಬೆನ್ನೋವು ಬಂದ್ಬಿಟ್ಟಿತ್ತು. ಎಷ್ಟು ಬೇಗ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಪ್ಪ ಅನ್ನಂಗೆ ಆಗಿತ್ತು. ಚೆನ್ನಾಗಿ ಮಲ್ಕೊಂಡು ಎದ್ದ ಮೇಲೆ ಇವಾಗ ಆರಾಮಾಗಿತ್ತು. ಪುನಃ ಇವಾಗ ಕೂತ್ಕೊಂಡಲ್ಲ ಅವನು ಎದ್ದ ಅಂತ ಅಷ್ಟೇ. ನೋಡಿ ಪುನಃ ಬೆನ್ನೋವು ಸ್ಟಾರ್ಟ್ ಆಯಿತು. ಅದಕ್ಕೇ ನಾವಮ್ಮ ನಾನು ತೊಟ್ಲು ತೂಕೊಂತೀನಿ, ಹೋಗು ನೀನು ಮಲ್ಕೊಂಡು ರಿಲ್ಯಾಕ್ಸ್ ಮಾಡು ಅಂತ ಹೇಳಿದ್ರೆ, ಸಡನ್ನಾಗಿ ಮಲ್ಕೊಂಡ್ರೆ ಬೆನ್ನೋವು ಇನ್ನೂ ಜಾಸ್ತಿ ಅನ್ಸತ್ತೆ. ಅದಕ್ಕೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲಿ ಕಾಟ್ ಮೇಲೆ ಕುತ್ಕೊತೀನಲ್ವ ಸ್ಟ್ರೈಟಾಗಿ, ಅದು ಹಿಂಗೆ ಕೂತು ಫುಲ್ಲು ಮಸಲ್ಸು ಪೇಯ್ನ್ ಆಗೋಗ್ಬಿಡುತ್ತೆ. ಮೂಮೆಂಟ್ಸ್ ಇರಲ್ವಲ್ಲ, ಹಂಗಾಗಿ. ಸೊ ನಾನೇನಾದ್ರು ಬಾಡಿ ಮೂಮೆಂಟ್ಸ್ ಮಾಡೋಕ್ಕೋದ್ರೆ ಪಾಪುಗೆ ಕಂಫರ್ಟ್ ಆಗಲ್ಲ ಅಂದ್ಕೊಂಡು ನನಗೆ ಪಾಪು ಕಂಫರ್ಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇರುತ್ತೆ. ನನಗೆ ಎಷ್ಟೇ ಪೇನ್ ಆದ್ರೂ ಪರವಾಗಿಲ್ಲ, ಅದನ್ನು ಟಾಲರೇಟ್ ಮಾಡ್ಕೊತಾ ಇರ್ತೀನಿ. ಹಂಗಾಗಿರುತ್ತೆ. ಸೊ ಅದಕ್ಕೆ ಇಲ್ಲೇ ವಾಕ್ ಮಾಡ್ತಾಯಿದ್ದೀನಿ. ಹೊರಗಡೆ ಹೋದ್ರೇನು ಅಮ್ಮ ಬೈತಾರೆ, ಗಾಳಿ ಹೋಗ್ಬೇಡ ಅಂತ. ಸೊ ಅಷ್ಟೇ, ಈಗಿರುತ್ತೆ ನೋಡಿ ನನ್ನ ದಿನಗಳು. ಮೊನ್ನೆ ರಾತ್ರಿ ಮನು ಕಾಲ್ ಮಾಡಿದ್ರ ನನ್ನ ಬರ್ಡೇಗೆ ವಿಶ್ ಮಾಡೋಕ್ಕೆ. ಫಸ್ಟ್ ಕಾಲು 12 o'clockಗೆ. ಅವ್ರು ಕೇಳ್ತಾಯಿದ್ರು ಏನು ಪ್ರೋಗ್ರಾಮ್ ಮಂಜು ನಾಳೆ ನಿಂದು ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾಯಿದ್ದೆ, ಏನಿಲ್ಲ ಅಪ್ಪ, ಮೇಲ್ಗಡೆಯಿಂದ ಅಪ್ಲೋಡ್ ಮಾಡೋದು, ಕೆಳಗಡೆಯಿಂದ ಡೌನ್ಲೋಡ್ ಮಾಡೋದು ಅಂತ ಹೇಳ್ತಾಯಿದ್ದೆ. ಫೀಡ್ ಮಾಡು, ಡೈಪರ್ ಚೇಂಜ್ ಮಾಡು, ಫೀಡ್ ಮಾಡು, ಡೈಪರ್ ಚೇಂಜ್ ಮಾಡು. ಇವಾಗ ಇನ್ನೇನಿರುತ್ತೆ ಕೆಲಸ ಏನಿ ನನಗೆ. ಇದನ್ನು ಬಿಟ್ಟರೆ ಲೈಫಲ್ಲಿ ಇವಾಗ ಪ್ರಿಯಾರಿಟಿ ಅನ್ನೋ ಕೆಲಸ ಇನ್ಯಾವುದೂ ಇಲ್ಲ. ಇದೇ ಇರೋದು ನೋಡಿ. ಅದನ್ನೇ ಹೇಳ್ತಾ ಇದೆ. ಆಮೇಲೆ ಸುಮಾರು ಜನ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಹೇಳ್ತಾ ಇದ್ರಿ ಮತ್ತು ಕೇಳ್ತಾ ಇದ್ರಿ, ನಿಮ್ಮ ಫೇಸ್ ತುಂಬ ಗ್ಲೋ ಆಗ್ತಾ ಇದೆ ಮಂಜು, ಏನು ಹಚ್ತಾ ಇದ್ದೀರಾ, ಏನು ಸ್ಕಿನ್ ಕೇರ್ ಮಾಡ್ತಾ ಇದ್ದೀರಾ, ಆ್ಯಂಡ್ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿದೆ, ಏರ್ ಕೇರ್ ಏನು ಮಾಡ್ತಾ ಇದ್ದೀರಾ ಅಂತ ಎಲ್ಲ. ಯಾವ ಸ್ಕಿನ್ ಕೇರು ಏರ್ ಕೇರು ಏನು ಮಾಡ್ತಾ ಇಲ್ಲ. ನಾನು ಸೆಲ್ಫ್ ಕೇರೇ ಮಾಡ್ತಾ ಇಲ್ಲ ಇವಾಗ. ಇಟ್ಸ್ ಓನ್ಲಿ ಬೇಬಿ ಕೇರಿಂಗ್ ಇವಾಗ. ನಾನು ನಿಜ ಹೇಳಬೇಕು ಅಂತಂದ್ರೆ ಕ್ರೀಮ್ ಕೂಡ ಹಚ್ತಾ ಇಲ್ಲ. ಸ್ನಾನ ಮಾಡ್ಕೊಂಡು ಹೋಗಿ ಮಲಗಿದ್ದೆದ್ದು ಸ್ವೆಟ್ಟಿಂಗ್ ಆಗಿರೋದನ್ನ ಒಂದು ವೈಪ್ ಮಾಡಿದ್ರೆ, ವೆಟ್ ವೈಪ್ ತೊಗೊಂಡು
ಅಷ್ಟೇ ನೋಡಿ ನಾನು ಮಾಡ್ತಿರೋ ಸ್ಕಿನ್ ಕೇರು. ಇನ್ನು ಏರ್ ಕೇರ್ ಅಂತೂ ಕೇಳೋಕ್ಕೇ ಹೋಗ್ಬೇಡಿ. ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದಿದ್ದು ಶಾಂಪು ಖಾಲಿಯಾಗಿಯೇ ಡೆಲಿವರಿಗಿನ ಮೊದಲು ಖಾಲಿಯಾಗಿದ್ದು. ಆ ಶಾಂಪುನೇನು ತರಿಸ್ಕೊಂಡಿಲ್ಲ. ಯಾವುದು ಸಿಗತ್ತೆ ಯಾವ್ದು ಇರತ್ತೆ ಆ ಟೈಮಲ್ಲಿ ಆ ಶಾಂಪು ಹಾಕೊಂಡು ಬರ್ತಾ ಇದ್ದೀನಿ. ಏನೋ ಪ್ರಾಬಬ್ಲಿ ಈ ಟೈಮಲ್ಲಿ ಬಾಡಿಯಲ್ಲಿ ಹಾರ್ಮೋನ್ಸ್ ಎಲ್ಲ ಚೇಂಜಸ್ ಆಗತ್ತಲ್ಲ, ಅದಕ್ಕೋ ಏನೋ ಅಂತ ಗೊತ್ತಿಲ್ಲ. ಇನ್ನೊಂದು ತುಂಬ ಸ್ವೆಟ್ ಆಗ್ತಾ ಇದ್ದೀನಲ್ವಾ, ಮೇ ಬಿ ಅದಕ್ಕೂ ಸ್ಕಿನ್ ಸ್ವಲ್ಪ ಗ್ಲೋ ಕಾಣಿಸ್ಬೋದೇನೋ, ಗೊತ್ತಿಲ್ಲ ಏನು ರೀಸನ್ನು ಅಂತ. ಆ್ಯಂಡ್ ಮೋರೋವರ್ ಇನ್ನೊಂದು ಸಣ್ಣ ಆಗಿದ್ದೀನಲ್ಲ, ಬಿಫೋರ್ ಪ್ರೆಗ್ನೆನ್ಸಿ ಹೆಂಗಿದ್ದೆ ಆ ಇದಕ್ಕೆ ಬಂದಿದ್ದೀನಲ್ಲ, ಮೇ ಬಿ ಅದರಿಂದನೂ ಇರ್ಬೋದೇನೋ, ಗೊತ್ತಿಲ್ಲ ಏನು ರೀಸನ್ನು ಅಂತ. ಒಟ್ನಲ್ಲಿ ಸ್ಕಿನ್ ಅಂತೂ ತುಂಬ ಚೇಂಜಸ್ ಆಗಿದೆ. ಇನ್ನೊಂದು ಪ್ರೆಗ್ನೆನ್ಸಿಯಲ್ಲಿ ನನಗೆ ಸ್ಕಿನ್ ಫುಲ್ ಡ್ರೈ ಇತ್ತಲ್ವ, ಆ ಡ್ರೈನೆಸ್ ಎಲ್ಲ ಹೋಗಿ ಇವಾಗ ನಾರ್ಮಲ್ ಕಾಂಬಿನೇಷನ್ ಸ್ಕಿನ್ ಆ್ಯಸ್ ಯೂಶುವಲ್ ನಾನು ಮೊದಲು ಹೆಂಗಿತ್ತು ಹಂಗೆ ಆಗಿದೆಯಲ್ಲ, ಮೇ ಬಿ ಆ ಡಿಫ್ರೆನ್ಸು ನಿಮಗೆ ಅನ್ನಿಸ್ತಾ ಇರ್ಬೋದು. ಗ್ಲೋ ಕಾಣಿಸ್ತಾ ಇದೆ ಅಂತೆಲ್ಲ ಡಿಫ್ರೆನ್ಸ್ ಖಂಡಿತ ಇದೆ. ಸೊ ಇಷ್ಟೇ, ಇನ್ನೇನಿಲ್ಲ. ಈಗ ಹೋಗಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಓಡಾಡ್ಕೊಂಡಿದ್ದು ಮಲ್ಕೊಂಡು ರಿಲ್ಯಾಕ್ಸ್ ಮಾಡಬೇಕು. ಪಾಪು ಇವಾಗ ಮಲ್ಕೊಳ್ಳೋ ಯಾವುದೇ ಸೂಚನೆಗಳು ಕಾಣಿಸ್ತಾ ಇಲ್ಲ. ಅವನು ಇವಾಗ ಆಟ ಆಡ್ತಿದ್ದಾನೆ, ಹೆಚ್ಚು ಕಮ್ಮಿ ಇನ್ನೂ 1 hour ಆಟ ಆಡ್ತಾನೆ. ಅವನು ಡೇ ಟೈಮಲ್ಲಿ ಆಟ ಆಡಿದ್ರು ಪರವಾಗಿಲ್ಲ, ನೈಟ್ ಟೈಮಿದ್ದು ಆಟ ಆಡಬಾರ್ದು. ನೆನ್ನೆ ನೈಟ್ ಮಾಡಿದ್ನಲ್ಲ ಹಂಗೆ ಮಲ್ಕಣ್ಣ ಪಿಳ ಒಂದು ಕಂಡುಬಿಟ್ಕೊಂಡು ರೂಫ್ ನೋಡ್ತಾ ಅವನೇ. ಏನಮ್ಮ ನಾವು ನಿನ್ನೆ ಮಲಗಿಸ್ಬಿಟ್ಟು ಕಳಿಸ್ತಾನೆ. ಇವಾಗ ಪಾಪು ನಮ್ಮ ಅಮ್ಮ ಮಲಗಿಸಲ್ಲ. ಈಗ ನಮ್ಮ ಅಮ್ಮನೇ ಬೇಕಾದ್ರೆ ಪಾಪು ಮಲಗಿಸ್ಬಿಟ್ಟು ಕಳಿಸ್ತಾನೆ. ನಮ್ಮ ಅಮ್ಮಗೂ ಸರಿಯಾಗಿ ನಿದ್ದೆ ಸಾಕಾಗ್ತಾ ಇಲ್ಲ. ಅದು ಸ್ಪೆಷಲಿ ನಾನು ತಲೆ ಸ್ನಾನ ಇದ್ದಿದ್ದೀನಿ, ಅವ್ರು ಬೇಗ ಎದ್ದೇಳ್ತಾರಲ್ಲ, ಅದು ಏನಂತಾರೆ, ನಾವು ಸೌದೆ ಒಲೆಯಲ್ಲಿ ನೀರು ಕಾಯಿಸೋದು, ಅದಕ್ಕೆ ಬೆಂಕಿ ಎಲ್ಲ ಹಾಕಿ ನೀರು ಕಾಯಿಸೋದಕ್ಕೆ ಪಾಪ ಅವತ್ತು ಅವ್ರಿಗೂ ನಿದ್ದೆ ಆಗಲ್ಲ. ಆಮೇಲೆ ಕೆಲಸ ಜಾಸ್ತಿ ಇರುತ್ತೆ ನಾವು ಅಮ್ಮಂಗೆ ಅವತ್ತು. ಏನು ಮಾಡೋಕ್ಕಾಗಲ್ಲ. ಈಗ ಮಲ್ಕೊಂಡು ರಿಲ್ಯಾಕ್ಸ್ ಮಾಡೋಣ. ಗುಡ್ ಈವ್ನಿಂಗ್ ಎಲ್ರಿಗೂ. 2 ದಿನ ಆದ್ಮೇಲೆ ನಾನು ಮಾಡ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಬ್ಯುಸಿ ಹೋಗಿದ್ದೆ ಆಕ್ಚುಲಿ. ಇನ್ಫ್ಯಾಕ್ಟ್ ಅಂದ್ರೆ ನನಗೆ ಮಂಜು ವಿಡಿಯೋ ಎಡಿಟ್ ಮಾಡಬೇಕು ಪ್ಲಸ್ ನನ್ನ ಕೆಲಸನೂ ಮಾಡ್ಬೇಕಲ್ಲ, ಅದರಿಂದ ಸ್ವಲ್ಪ ಬ್ಯುಸಿ ಹೋಗಿದ್ದೆ. ಇವತ್ತು ಟೈಮ್ ಆಲ್ಮೋಸ್ಟ್ 5:45 ಆಗಿದೆ ಸಾಯಂಕಾಲ. ಅಂದ್ರೆ ಈಗ ಒಂದು 15 minutes ಬ್ಯಾಕ್. ಸೊ ಫ್ರೀ ಆದೆ, ಹೋಗಿ ಫ್ರೆಶನ್ ಅಪ್ ಆಗ್ಬಿಟ್ಟು ಓಕೆ ಫೈನ್ ವಿಡಿಯೋ ಮಾಡೋಣ. ಯಾಕಂದ್ರೆ ಇವಾಗ್ಲಿಂದ ನನಗೆ ನಾಳೆ ಬೆಳಗ್ಗೆವರೆಗೂ ಯಾವುದೇ ರೀತಿಯಾದ ಕೆಲಸ ಇಲ್ಲ. ಸೊ ಕಂಪ್ಲೀಟ್ಲಿ ಫ್ರೀ. ನೆನ್ನೆ ಆಕ್ಚುಲಿ ಮಂಜುದು ಬರ್ಡೇ ಆಯ್ತು. ಫಸ್ಟ್ ಪ್ಲಾನ್ ಮಾಡಿದೆ ಹೋಗೋಣ ಊರಿಗೆ, ಹೋಗ್ಬಿಟ್ಟು ಹಂಗೆ ಇವತ್ತು ಬಂದ್ಬಿಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ಸ್ಮಾಲ್ ವರ್ಕ್ ಬಂತು, ಅದು ನೆನ್ನೆ ಸ್ಟಾರ್ಟ್ ಆಗಿದ್ದು, ಇವಾಗ ಎಂಡ್ ಆಯ್ತು ಒಂದು 15 ನಿಮಿಷದ ಹಿಂದೆ. ಸೊ ಎನಿವೇಸ್ ಇದೇ ಫಸ್ಟ್ ಬರ್ಡೇನೋ ಮಂಜುದು. ನಾವು ಜೊತೆನಲ್ಲಿ ಇಲ್ಲ, ಪ್ಲಸ್ ಸೆಲೆಬ್ರೇಟು ಮಾಡಿಲ್ಲ. ಇಲ್ಲಾಂದಿದ್ರೆ ಯೂಶಲಿ ಪ್ರತಿ ವರ್ಷನೂ ನಾವು ಡಿನ್ನರ್ಗೆ ಅಂತೂ 100% ಹೋಗ್ತಾ ಇದ್ದು. ಕೇಕ್ ಕಟ್ ಮಾಡ್ತಿದ್ವೋ ಇಲ್ವೋ ಸೆಕೆಂಡ್ರಿ, ಬಟ್ ಡಿನ್ನರ್ಗಂತೂ ಹೋಗ್ತಾ ಇದ್ದು. ಬಟ್ ಇದೇ ಫಸ್ಟ್ ಇಯರ್ ನಾವಿಬ್ರು ಮಿಸ್ ಮಾಡ್ಕೊಂಡಿರೋದು. ಇನ್ಫ್ಯಾಕ್ಟ್ ಮಂಜು ಬರ್ಡೇನ ಮರ್ತೇ ಬಿಟ್ಟಿದ್ಲು. ಆಕ್ಚುಲಿ ನಾನು ಮರ್ತೋಗಿದ್ದೆ. ಯಾರೋ ಒಬ್ರು ಸಬ್ಸ್ಕ್ರೈಬರ್ ಜ್ಞಾಪಿಸಿದ್ರು ಮಂಜು ಬರ್ಡೇ ಬರ್ತಾ ಇದೆ ಅಂತ. ಅವಾಗ ಹೌದಲ್ವಾ, ಅಂದ್ರೆ ಲಿಟ್ರಲಿ ನೋಡಿ ಹೆಂಗೆ ಬಿಸಿ ಅಥವಾ ಆಕ್ಯುಪೈಡ್ ಆಗ್ಬಿಟ್ಟಿದೀವಿ ಲೈಫ್ ನಲ್ಲಿ ನಾವು. ಅಂದ್ರೆ ಲಿಟ್ರಲಿ ಈ ವರ್ಷ ನಾವು ಮರ್ತೇ ಹೋಗ್ಬಿಟ್ಟಿದೀವಿ, ಅದು ಎಸ್ಪೆಷಲಿ ಪಾಪು ಬಂದ್ಮೇಲೆ. ಬಟ್ ಎನಿವೇಸ್ ಒಳ್ಳೆ ಗಿಫ್ಟೇ ಸಿಕ್ಕಿದೆ ನಮಗೆ ಪಾಪು ಬಂದಿರೋದು. ಸೊ ವಿ ಆರ್ ವೆರಿ ಹ್ಯಾಪಿ. ಸೊ ಅದರಿಂದ 1-2 ಬರ್ಡೇಗಳು ಮಿಸ್ ಆದ್ರೂ ನಮ್ದು ಏನು ಬೇಜಾರಿಲ್ಲ, ಯಾಕಂದ್ರೆ ಇಷ್ಟು ವರ್ಷ ಬಹಳ ಬರ್ಡೇಗಳನ್ನ ಆಚರಣೆ ಮಾಡ್ಕೋಬಿಟ್ಟಿದೀವಿ ನಾವು ಅಷ್ಟೇ. ಇನ್ನೇನು ಹೇಳಕ್ಕೆ ಏನು ಇಲ್ಲ. ಈಗ ಜಸ್ಟ್ ಮಂಜು ಹತ್ರ ಮಾತಾಡಿದೆ, ಮಂಜು ಪಾಪುಗೆ ಫೀಡ್ ಮಾಡ್ತಾ ಇದ್ದಾಳೆ ಅಂತ. ಸೊ ಅದರಿಂದ ಆಮೇಲೆ ಮಾಡ್ತೀನಿ ಅಂದ್ಲು. ಅದಕ್ಕೆ ಅಂದ್ರೆ ಓಕೆ ಫೈನ್, ಲೇಟ್ ನೈಟ್ ಫೋನ್ ಮಾಡು. ನಾನು ಸ್ವಲ್ಪ ಆಚೆ ಹೋಗಿ ಕೆಲವು ಗ್ರಾಸರಿ ಅಲ್ಲ, ಆಕ್ಚುಲಿ ಟಾಯ್ಲೆಟರೀಸ್ ತಗೋಬೇಕು, ಎಲ್ಲ ಆಗೋಗ್ಬಿಟ್ಟಿದೆ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಮೇಲೆ ಕುತ್ಕೊಂಡ್ ಬೇಕಾರೆ ಗಂಟೆಗಟ್ಲೆ ಮಾತಾಡೋಣ ಇವತ್ತು ಅಂತ ಹೇಳಿದೀನಿ. ಬಟ್ ಮಂಜು ಹೇಳ್ತಿರ್ಲಿಲ್ಲ, ನಾನು ತುಂಬಾ ಎದ್ಬಿಟ್ಟಿದ್ದೀನಿ, ನಿದ್ದೆ ಮಾಡ್ಬೇಕು ಅಂತ. ಎನಿವೇಸ್ ಅದು ಆಮೇಲೆ ಇದು ನೋಡೋಣ. ಫೈನ್, ನೀವೆಲ್ಲ ಹೇಗಿದ್ದೀರಾ ಹೇಳಿ. ನಾವು ಆಸ್ ಆಫ್ ನಾವು ಚೆನ್ನಾಗೇ ಇದೀವಿ. ಸೊ ಈಗ ಪ್ಲಾನ್ ಮಾಡ್ತಾ ಇದ್ದೀನಿ, ಊರಿಗೂ ಹೋಗ್ಬೇಕು. ಬಟ್ ಯಾವಾಗ ಹೋಗೋಣ ಅಂತ ಬಂದಿರೋದೇ ನಾನು ಆಲ್ಮೋಸ್ಟ್ ಯಾವಾಗ ಫ್ರೈಡೇ ಬಂದಿರೋದು, ಇನ್ನು 3-4 ದಿನನೂ ಆಗಿಲ್ಲ. ಆಲ್ರೆಡಿ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಬಟ್ ಹೋಗೋದಕ್ಕೂ ಆಗೋದಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ, ನೋಡೋಣ ಯಾವಾಗ ಹೋಗೋದು ಅಂತ. ಈಗ ಆಸ್ ಆಫ್ ನಾವು ಈ ವಾರ ಬೇಡ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವೀಕ್ಗೆ ಪ್ಲಾನ್ ಮಾಡ್ಕೊಳ್ಳೇಬೇಕು ಹೋಗೋದಕ್ಕೆ. ಬೇರೆ ಏನೋ ಆಪ್ಷನ್ ಇಲ್ಲ. ಆಪ್ಷನ್ ಅಂತಲ್ಲ, ಹೋಗ್ಲೇಬೇಕು. ನನಗೂ ನೋಡಿ ಪಾಪುನ ತುಂಬಾ ದಿನ ಹೋಗಿದೆಯಲ್ಲ, ಅದರಿಂದ. ಸೊ ಅದಕ್ಕಿಂತ ಮುಂಚೆ ಇವಾಗ ಹೋಗಿ ಗ್ರಾಸರಿನೇ ಬರ್ತಾ ಇದೆ ಬಾಯಿಗೆ. ಟಾಯ್ಲೆಟರೀಸ್ ಪರ್ಚೇಸ್ ಮಾಡ್ಕೊಂಡ್ ಬರೋಣ. ಯಾಕಂದ್ರೆ ನಾಳೆ ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಯಾವುದೇ ರೀತಿ ಐಟಮ್ ಇಲ್ಲ. ಇಲ್ಲಿದ್ದು ಶಾಂಪೂನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮಂಜು. ಇಲ್ಲ ಇಲ್ಲಿ. ಎನಿವೇಸ್ ಬನ್ನಿ ಹೋಗೋಣ, ಪರ್ಚೇಸ್ ಮಾಡ್ಕೊಂಡ್ ಬರೋಣ. ಆವಾಗಲೇ ಪಾಪುನೇ ನಮ್ಮ ಅಮ್ಮನ ಮಲಗಿಸ್ತಾನೋ, ನಮ್ಮ ಅಮ್ಮ ಪಾಪುನ ಮಲಗಿಸ್ತಾರೋ ಅಂತ ಹೇಳ್ಕೊಂಡು ನಾನು ರೆಸ್ಟ್ ಮಾಡ್ತೀನಿ ಅಂತ ಹೋದೆ ಅಲ್ವಾ. ಅದು ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಪಾಪುನೇ ಅಮ್ಮನ ಮಲಗಿಸ್ಬಿಟ್ಟು ನಮ್ಮ ಅಮ್ಮ ತಂದು ನನ್ನ ಕೈಲಿ ಕೊಟ್ಬಿಟ್ಟು, ತಗೊಳವ ನಿದ್ದೆ ಬರ್ತಾ ಇದೆ, ಕುಡಿಸ್ತಾ ಇದ್ದೀನಿ. ನಂದು ಬಿಡು, ನಾನು ಎತ್ಕೊಂತೀನಿ, ಅಲ್ಲೇ ಇಡು, ಸುಡತ್ತೆ. ಕುಡಿಸ್ತಾ ಇದ್ದೀನಿ.
ತಗೊಳವ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಕೊಟ್ಬಿಟ್ಟು ಹೋಗಿ ಮಲ್ಕೊಂಡ್ರು. ಅವ್ನು ತಗೊಳ್ಳಿ 6 o'clock ತನಕ ಮಲಗಿಲ್ಲ, ಆಟ ಆಡ್ಕೊಂಡು ಕೂತಿದ್ದ. ಅವನ ಎಂಗೇಜಿಂಗ್ ಆಗಿ ಇಟ್ಕೊಂಡು ನನಗೂ ಫುಲ್ಲು ನಿದ್ದೆ ಬರ್ತಾಯಿತ್ತು. ಬಟ್ ಸ್ಟಿಲ್ ಅವನ ಎಂಗೇಜಿಂಗ್ ಆಗಿ ಇಡಬೇಕಲ್ಲ, ಇಲ್ಲಾಂದರೆ ಬೋರ್ ಆಗೋಗ್ಬಿಡತ್ತೆ, ಒಬ್ಬನೇ ಆಟ ಆಡೋಕ್ಕಾಗಲ್ಲ. ಸೊ ಅದಕ್ಕೆ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಅವ್ನಿಗೆ ಏನು ಅರ್ಥ ಆಗುತ್ತೆ ಈ ಏಜಲ್ಲಿ ನಾವು ಮಾತಾಡ್ಸಿದ್ರೆ. ನೋಟ್ನಲ್ಲಿ ಅವ್ನ ಕಣ್ಣಿಗೆ ನಾವು ಕಾಣಿಸ್ತಾ ಇರಬೇಕು, ಒಬ್ಬರಷ್ಟೇ ಕಾಣಿಸ್ತಾ ಇರಬೇಕು. ಅವನ್ನ ನಾವು ಮಾತಾಡಿಸ್ತಾ ಇದ್ದೀವಿ ಅನ್ನೋ ಫೀಲ್ ಅವನಿಗೆ ಬರಬೇಕು. ಮಾಡ್ಕೊಂಡು ಇವಾಗ ಮಲಗಿಸ್ಬಿಟ್ಟು ಬಂದೆ, ಸಾಕಾಯಿತು, ತಲೆ ಕೆಟ್ಟೋಯ್ತು. ಎಷ್ಟು ಅಂತ ಮಾತಾಡೋದು ಅವ್ರ ಹತ್ರ. ಅದಕ್ಕೆ ಕಾಫಿ ಮಾಡಿಸ್ಕೊಂಡು, ಕಾಫಿ ಟೈಮಲ್ವಾ ಕಾಫಿ ಕುಡಿತಾ ಇದ್ದೀನಿ. ಅಲ್ಲ ಮಮ್ಮಿ, ತೊಟ್ಲುಗಾಕು ಕೈಯಲ್ಲಿ ಎತ್ಕೋಬೇಡ ಅಂತ ಬೈತೀಯ, ಕೆಳಗಡೆ ಉಳ್ಳಾಕು ಅಂತ ಬೈತೀಯ. ಇವಾಗ ನೀನಿನ್ನೇನು ಮಾಡಿದೆ? ಎತ್ಕೊಂಡು ಕೂತ್ಕೊಳ್ಳವ, ಎತ್ಕೊಂಡು ಇದು ಮಾಡವ, ಪಾಪು ಅಳ್ತಾನೆ ಅಂದ್ಬಿಟ್ಟು ಏನೋ ಮಲ್ಕೊಬಿಟ್ಟೆ. ಅದು ಆಲೆ ಪಕ್ಕದಲ್ಲಿ ಮಲಗಿಸ್ಕೊಂಡು ಆಟ ಆಡೋ ವಯಸ್ಸಾಗೈತೆ ನಮ್ಮ. ಅದಕ್ಕೆ ನಂಗೆ ನಾನು ಎಷ್ಟು ಕಾನ್ಷಿಯಸ್ ಆಗಿ ಕೂತಿದ್ದೆ ಗೊತ್ತಾ? ಮಲಗಿದ್ದೆ, ಕೂತಿದ್ದೆ ಮೀನ್ಸ್ ಮಲಗಿದ್ದೆ ಗೊತ್ತಾ ಅವ್ನ ಪಕ್ಕದಲ್ಲಿ. ನನಗೆ ಫುಲ್ಲು ಅದು ಸ್ಕಿನ್ ಟು ಸ್ಕಿನ್ ಟಚ್ ಬಂದಾಗ ಪಕ್ಕದಲ್ಲಿ ಮಲ್ಕೊಂಡ್ರೆ ಏನು ಶಾಖ ಹೋಗಲ್ಲ. ಹಂಗೆ ಒಡಲ್ಲಿ ಏನೋ ಒಂದು ರೀಸನ್ ಹೇಳಿ ಮಲಗಿರೋ ಅಷ್ಟೊತ್ತು ತೊಟ್ಲಲ್ಲೇ ಮಲಗಿರ್ತದೆ. ಎಚ್ಚರ ಇದ್ದಷ್ಟು ಅಲ್ಲೆಲ್ಲೋ ಬೆಡ್ ಮೇಲೆ ಹಾಕ್ತೀಯಾ, ಅದ್ಯಾವುದು ಅವ್ನು ಯಾವುದದು ಕಾಯೋ ಅಂತಿರ್ತಾನೆ, ಕೊಟ್ಬಿಟ್ಟು ಎತ್ಕೊಂಡು ತಿರುಗಿ ಅಂತ ಬಿಡ್ತೀನಿ. ಡೈಲಿ ಇಷ್ಟೊತ್ತಿನಲ್ಲಿ ಆಟ ಆಡೋನು, ಇವತ್ತು ಬೇಗನೆ ಆಟ ಅಂದರೆ ನೈಟ್ ಮಲಕ್ಕಂತಾನ ಅಂತ. 2:45 6 ಗಂಟೆ ತನಕ ಇನ್ನೇನು ಮಾಡ್ತಿದ್ದ? ಅಳ್ತಿದ್ದಾನೆ. ನಾನು ಎಂಗೇಜಿಗಾಗಿ ಇಟ್ಟಿದ್ದೆ ಅವನ್ನ ಅಳ್ದಂಗೆ. ಆಮೇಲೆ 5 ಕಾಲಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಆವಾಗ ಫೀಡಿಂಗ್ ಕೊಟ್ಟು ಮಲಗಿಸಿರೋದಾಯ್ತು. ಈಗ ನಮ್ಮ ಅಕ್ಕ ಬೇರೆ ಬೈದ್ಬಿಟ್ರು ಪಾಪುಗೆ. ಯಾಕಕ್ಕೆ ಮುದ್ದೆ ಮಾಡ್ಕೊಂಡು ಕೂತ್ಕೊತಾರೆ, ಕೇಳ ಅವಳೇ. ಆಮೇಲೆ ಅದನ್ನೂ ಹೇಳ್ತೀರಾ, ಮುದ್ದು ಮಾಡಿ ನನ್ನ ಮಕ್ಕಳನ್ನ ಹಾಳು ಮಾಡ್ಬಿಟ್ಟಿದ್ದೀರಿ, ಭಯ ಇಟ್ಟಿಲ್ಲ ಮಕ್ಕಳಿಗೆ ಅಂತೀರ. ಹೆಂಗಿದ್ರು ಕಷ್ಟ ನಿಮ್ಗಳ ಹತ್ರ. ಮುದ್ದು ಮಾಡಿದ್ರು ಕಷ್ಟ, ಬೈದ್ರು ಕಷ್ಟ, ಹೊಡೆದ್ರು ಕಷ್ಟ, ಹೊಡೆದಿದ್ರು ಕಷ್ಟ. ಹೆಂಗ್ ಮಾಡ್ಬೇಕು ನಾವು? ಅರ್ಥ ಆಗುತ್ತೆ. ಕೇಳ ಅಕ್ಕಯ್ಯ ಬೈದ್ರೆ ಎಕ್ಸ್ಪ್ರೆಷನ್ ಹೆಂಗೆ ಕೊಟ್ಟ. ತುಟ್ಟಿನ ಹಿಂಗೆ ಮಾಡ್ತಾನೆ, ತುಟ್ಟಿನ. ನಮ್ಮ ಅಕ್ಕ ಬೈದ್ರೆ ನಮ್ಮ ಅಕ್ಕಂಗೆ ಹೊಟ್ಟೆ ಹೊರ್ದೋಯ್ತು ಪಾಪ. ಅಯ್ಯೋ ಇಲ್ಲ ಸುಮ್ಮನೆ ಇರಪ್ಪ, ಬೈಯಲ್ಲ ಅಂತ. ಎಲ್ಲ ಅರ್ಥ ಆಗತ್ತೆ ನನ್ನ ಮಗಂಗೆ. ಓಕೆ, ಇಲ್ಲಿ ಬಂದು ಇದಾಯಿತು. ಒಂದು ಸೋಪನ್ನು ತಗೊಂಡೆ. ಬೇರೆ ಇನ್ನೂ ಏನೇನೋ ಐಟಮ್ ಬೇಕಿತ್ತು, ಅದು ಲಿಸ್ಟ್ ಮಾಡ್ಕೊಂಡಿದ್ದೆ. ಲಿಸ್ಟ್ ನಮ್ಮ ಮನೇಲೆ ಮರ್ತು ಬಂದುಬಿಟ್ಟಿದ್ದೀನಿ. ಗೊತ್ತಿಲ್ಲ ಇವಾಗ ಎಲ್ಲಿ ಏನು ತೊಗೋಬೇಕು ಅನ್ನೋದು. ಸೊ ಸದ್ಯಕ್ಕೆ ಇದು ಅರ್ಜೆಂಟ್ ಇದೆ, ಇದೊಂದು ಇಟ್ಕೊಂಡಿರ್ತೀನಿ. ಇನ್ನು ಮತ್ತೆ ತಿರ್ಗಾ ಲಿಸ್ಟ್ ತೊಗೊಂಡು ಬರಬೇಕಾಗತ್ತೆ ವಾಪಸ್. ಈ ಥರ ಬ್ಲೆಂಡರ್ಗಳು ಬೇಜಾನ್ ಮಾಡ್ತೀನಿ ನಾನು. ಯೂಶಲಿ ಮಂಜುಗೂ ಅಷ್ಟೇ, ಎಷ್ಟೋ ಸರಿ ಗ್ರಾಸರಿಗೆ ಲಿಸ್ಟ್ ಹಾಕಿ ಕೊಡ್ತಾಳಲ್ಲ, ಆ ಲಿಸ್ಟ್ ಹಾಕಿ ಕೊಟ್ಟಾಗ ನಾನು ಇಲ್ಲೇ ಬಿಟ್ಬಿಟ್ಟು ಅಲ್ಲಿ ಹೋಗಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಮಂಜುಗೆ ಹೇಳೋದು, ಮಂಜು ಒಂದು ಸ್ವಲ್ಪ ಫೋಟೋ ಹೊಡೆದ್ಬಿಟ್ಟು ಕಳ್ಸಮ್ಮ, ಮರ್ತೋಗ್ಬಿಟ್ಟಿದ್ದೀನಿ ಲಿಸ್ಟು ಅಂತ. ಇವತ್ತು ನನಗೆ ಆಗಿದ್ದು, ಎಲ್ಲ ಲಿಸ್ಟ್ ಮಾಡ್ಬಿಟ್ಟು ಅಲ್ಲೇ ನನ್ನ ಡೆಸ್ಕ್ ಮೇಲೆ ಬಿಟ್ಬಿಟ್ಟು ಸೀದಾ ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಆ್ಯಕ್ಚುಲಿ ಎಲ್ಲ ಜ್ಞಾಪಕ ಇರುತ್ತೆ ನೋಡಿ. ಇವಾಗ ಇಲ್ಲಿ ಮನೆಗೆ ಬಂದ್ಮೇಲೆ ಮತ್ತೆ ಜ್ಞಾಪಕ ಬಂತು ಏನೇನು ಬೇಕು ಅನ್ನೋದು. ಅಲ್ಲಿ ಹೋಗಿ ಏನು ಗೊತ್ತಾ, ಅಲ್ಲಿ ಸುಮಾರು ಪ್ರಾಡಕ್ಟ್ಸ್ಗಳು ಇಟ್ಟಿರ್ತಾರ, ಅದು ನೋಡ್ತಿದ್ದಂಗೆ ಎಲ್ಲ ಮರ್ತೋಗ್ಬಿಡ್ತೈತಿ ಏನು ತಗೋಬೇಕು ಅನ್ನೋದು. ಆದ್ರೂ ಪರವಾಗಿಲ್ಲ, ಒಂದು ಸೋಪ್ ಇಮಿಡಿಯೇಟ್ ಆಗಿ ಬೇಕಿತ್ತು, ಯಾಕಂದ್ರೆ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಸೋಪ್ ಇರಲಿಲ್ಲ. ಸೊ ಸದ್ಯಕ್ಕೆ ಬರೀ ಒಂದು ಸೋಪ್ ಅಂತ ತಗೊಂಡ್ಬಂದೆ. ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅದೊಂದು ಇಂಪಾರ್ಟೆಂಟ್ ಇತ್ತು ನನಗೆ, ಅದೊಂದು ತಂದು ಇವಾಗ ಇಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಲಿಸ್ಟ್ ತಗೊಂಡು ಹೋಗ್ಬೇಕಾಗತ್ತೆ. ಒಂದು 9 ಗಂಟೆಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ಬರ್ತೀನಿ. ಹೆಂಗಿರೋ ಆಚೆ ಹೋಗ್ಲೇಬೇಕು ಆ ಟೈಮ್ನಲ್ಲಿ ನಾನು. ಈಗ ಬರ್ತಿದ್ದಂಗೆ ಮಂಜುಗೆ ಒಂದು ಫೋನ್ ಮಾಡಿದೆ. ಮಾಡ್ಬಿಟ್ಟು ಮಾತಾಡೋಕೆ ಹೋದ್ರೆ ಮಂಜು, ಇಲ್ಲಪ್ಪ ನಿನ್ನ ಫೋನ್ ಇಡೋ, ಇವಾಗ ಮಾತಾಡೋ ಸ್ಥಿತಿನಲ್ಲಿ ಇಲ್ಲ, ಪಾಪು ಭಯಂಕರ ಕ್ವಾಟ್ಲೆ ಕೊಡ್ತಾನಂತ, 2 ಗಂಟೆಗೆ ಎದ್ದಿರೋದು ಇನ್ನೂ ಮಲಗಿಲ್ಲ ಅಂತ. ಸೊ ಅದಕ್ಕೆ ಮಲಗ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ರೆ ಫೋರ್ಸ್ಫುಲಿ ಏನು ಮಲಗ್ಸೋಕೆ ಹೋಗ್ಬಿಡ, ಅವ್ನು ಎಷ್ಟೊತ್ತು ಎದ್ದಿರ್ತಾನೆ ಎದ್ದಿರ್ಲಿ ಬಿಡು, ಯಾಕಂದ್ರೆ ಅವ್ನು ಎಷ್ಟೊತ್ತು ಇವಾಗ ಎದ್ದಿರ್ತಾನೋ ರಾತ್ರಿ ಅಷ್ಟು ನಿದ್ದೆ ಮಾಡ್ತಾನೆ ಅಂತ ಹೇಳಿದೆ. ಅದಕ್ಕೆ ಮಂಜು ಏನೇ ಮಾಡಿದ್ರು ನಾನು ಅವ್ನ ಮಧ್ಯದಲ್ಲಿ ಎದ್ದೇಳಿಸ್ಲೇಬೇಕಲ್ವಾ ಫೀಡ್ ಮಾಡೋದಕ್ಕೆ 2-2ವರೆಗೂ ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ, ಪಾಪ ತುಂಬ ಕಷ್ಟಪಡ್ತಾವಳಲ್ಲಿ, ನಾನು ಇಲ್ಲಿ ಕಷ್ಟಪಡ್ತಾ ಇದ್ದೀನಿ. ಸೊ ಈಗ ನನಗೆ ಇನ್ನೊಂದು ಏನು ತಲೆನೋವು ಅಂದರೆ, ಈಗ ಅಡುಗೆ ಮಾಡ್ಕೊಂಡು ನಾನೇ ತಿನ್ನಬೇಕು, ಇಲ್ಲ ಹೋಟ್ಲಿಂದ ಪಾರ್ಸಲ್ ತೊಗೊಂಬಂದು ತಿನ್ನಬೇಕು, ಇಲ್ಲ ನಾನಿಲ್ಲಿ ಮಾಡ್ಕೊಂಡು ತಿನ್ನಬೇಕು. ಪ್ರಾಬ್ಲಮ್ ಏನು ಅಂದರೆ, ಹೋಟ್ಲಿಂದ ತೊಗೊಂಬಂದು ತಿನ್ನೋದು ವೆರಿ ಈಸಿ ಇದೆ, ಬಟ್ ಎವ್ರಿ ಡೇ ತಿನ್ನೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ
ಅದು ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಇದೆ, ಯಾಕಂದ್ರೆ ಅದು ಭಯಂಕರ ಸೋಡಾ ಗಿಡ ಅದು ಇದು ಆಳು ಮೂಳು ಹಾಕಿರ್ತಾರಲ್ಲ. ಎಂಥ ಒಳ್ಳೆ ಹೋಟ್ಲಿಂದ ಅಂದ್ರೂ ಏನಾದರೂ ಒಂದು ಮಿಕ್ಸ್ ಮಾಡಿರ್ತಾರೆ. ಸೊ ಅದರಿಂದ ಅದು ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀನಿ, ಆದಷ್ಟು ನಾನು ಸಾಂಬಾರು ಆಚೆ ಕಡೆಯಿಂದ ತೊಗೊಂಬಂದ್ಬಿಡ್ತೀನಿ. ಇಲ್ಲಿ ರೈಸ್ ಮಾಡ್ಕೊಂಡು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ ಒಳ್ಳೆ ರೈಸ್ ಸಿಗತ್ತಲ್ಲ. ಸೊ ಅದ್ರ ಜೊತೆಗೆ ಏನಿಲ್ಲ, ಅವಾಗ ಇವಾಗ ಒಂದೊಂದ್ಸರಿ ಮೊಟ್ಟೆ ತೊಗೊಂಬಂದ್ಬಿಟ್ಟು ಇಲ್ಲೇ ಬುರ್ಜಿ ಗಿರ್ಜಿನೋ ಅಥವಾ ಬಾಯ್ಲ್ಡ್ ಎಗೋ ಏನಾದರೂ ಮಾಡ್ಕೊಂಡು ತಿಂತೀನಿ. ಇನ್ನು ನಾನ್ ವೆಜ್ ತಿನ್ನಬೇಕು ಅನ್ಸಿದ್ರೆ ಅಲ್ಲೊಂದು ಪರ್ಟಿಕ್ಯುಲರ್ ಹೋಟೆಲ್ ಇದೆ, ಅಲ್ಲಿ ರೆಗ್ಯುಲರ್ ಆಗಿ ತಿಂದ್ರು ಏನು ಎಫೆಕ್ಟ್ ಆಗಿಲ್ಲ ಇಲ್ಲಿವರೆಗೂ. ಸೊ ಅಲ್ಲಿಂದ ತಗೊಂಡ್ಬರ್ತೀನಿ, ನಾನ್ ವೆಜ್ ತಿನ್ಕೊಂತೀನಿ. ಅಷ್ಟೇ ಮಾಡ್ತಾ ಇರೋದು ಇವಾಗ. ರೂಟೀನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಂದು ಕಂಪ್ಲೀಟ್ ಆಗಿ ಹ್ಯಾಪಜರ್ಡ್ ಆಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಇವಾಗ ಎದ್ದಿದ ತಕ್ಷಣ ತಿಂಡಿ ತಿನ್ಬೇಕು, ಊಟ ಮಾಡಬೇಕು, ಮಧ್ಯಾಹ್ನ ರಾತ್ರಿ ಊಟ ಮಾಡ್ಬೇಕು, ಇದು ಅಷ್ಟೇ ಬರುತ್ತೆ. ಬಟ್ ಒಂದು ಲಕ್ ಏನು ಅಂದ್ರೆ ನಾನು ಪರ್ ಡೇ 2 ಮೀಲ್ ತಿನ್ನೋದು. ಬ್ರೇಕ್ಫಾಸ್ಟ್ ತಿಂದ್ರೆ ಲಂಚ್ ಸ್ಕಿಪ್ ಮಾಡಿರ್ತೀನಿ, ರಾತ್ರಿ ಡಿನ್ನರ್ ಮಾಡ್ತೀನಿ. ಸೊ ಅದರಿಂದ ನನಗೆ ಜಾಸ್ತಿ ಯೋಚನೆ ಮಾಡೋ ಇದು ಬರಲ್ಲ. ಇನ್ನೊಂದು 3 ದಿವಸದಿಂದ ನಾನು ಬ್ರೇಕ್ಫಾಸ್ಟ್ನ ಹೋಟ್ಲಿಗೆ ಹೋಗಿ ಮಾಡ್ತಾ ಇಲ್ಲ. ನಾನೇನು ಮಾಡ್ತೀನಿ, ಇಲ್ಲೇ ಒಂದು 2 ಸ್ಲೈಸ್ಗೆ 2 ಎಗ್ ಆಮ್ಲೆಟ್ ಹಾಕೊಂಡು ತಿನ್ಕೊಂಡ್ಬಿಡ್ತೀನಿ. ಸೊ ವೆರಿ ಗುಡ್. ಇದು ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಮಾಡ್ತಾ ಇದ್ದೆ ಮೊದಲು. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡೋಣ, ಆದರೆ ಇನ್ನು 1 or 2 ವೀಕ್ಸಲ್ಲಿ ಜಿಮ್ ಸೇರ್ಕೊಳ್ಳೋದಕ್ಕೂ ಟ್ರೈ ಮಾಡಬೇಕು. ನಮ್ಮ ಮನೆಯಲ್ಲಿ ಸೀರಿಯಲ್ಲು ಓಡ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಗಳು ಓಡ್ತಾ ಇರ್ತವೆ. ಅವ್ರಿಗೂ ಒಳ್ಳೆ ಟೈಮ್ ಪಾಸ್ ಅಲ್ವಾ ಸಂಜೆ ಟೈಮು. ಬಟ್ ಪ್ರಾಬ್ಲಮ್ ಅಂದರೆ ನಮ್ಮ ಅತ್ತೆ ಫುಲ್ಲು ಜೀ ಕನ್ನಡದಲ್ಲಿ ಬರೋ ಸೀರಿಯಲ್ಸ್ ನೋಡೋದು, ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಫುಲ್ಲು ಏನಾದದು, ಇನ್ನೊಂದು ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ಸ್ ನೋಡೋದು. ಸೊ ಅದಕ್ಕೆ ಅವರಿಬ್ಬರು OTT ನೋಡ್ಕೊತಾರೆ, ನಮ್ಮ ಅತ್ತೆ ಸೀರಿಯಲ್ಸ್ ಬರೋ ಟೈಮಲ್ಲಿ ನೋಡ್ಕೊತಾರೆ. ಯಾಕಂದರೆ ಜೀ ಕನ್ನಡ OTT ಇಲ್ಲ ನಮ್ಮ ಹತ್ರ. ಹಾಗಾಗಿ ನಮ್ಮಮ್ಮ ಅದೇನು ನೇರಳೆ ಹಣ್ಣು ತಂದಿಟ್ಕೊಂಡು ತುಂಬ ದಿನ ಆಗಿತ್ತಂತೆ, ಅದನ್ನು ತಿಂದೇ ಇಲ್ಲ, ಮರ್ಬಿಟ್ಟವ್ರೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು. ಅದಕ್ಕೆ ಇವಾಗ ತಂದವ್ರೆ, ಇಲ್ಲಿ ವಾಶ್ ಮಾಡಿಕೊಂಡು ತಿನ್ನೋಣ ಅಂತ. ನಾವು ತಿನ್ನೋಂಗಿಲ್ಲ ಅಲ್ವ ಇದು, ನನಗಿಷ್ಟ ನೇರಳೆ ಹಣ್ಣು, ಬಟ್ ಇವಾಗ ನಾವು ತಿನ್ನೋ ಆಗಿಲ್ಲ ಅದನ್ನು. ಇದು ಡಯಾಬಿಟಿಸ್ಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು, ಅದು ಸೀಸ್ನಲ್ ಫ್ರೂಟ್ ಅಲ್ವಾ, ಸೀಸನ್ ಇದ್ದಾಗ ನಮ್ಮಮ್ಮ ಜಾಸ್ತಿ ಅದನ್ನು ತರ್ತಾರೆ. ಬೆಂಗಳೂರಲ್ಲಿ ಇದ್ದಾಗಲೂ ಅಷ್ಟೇ, ಅಲ್ಲಿ ಮನೆ ಮುಂದೆ ಮಾರ್ಕೊಂಡು ಬರೋರಲ್ಲ, ಅವಾಗ ತಗೊಳ್ಳೋರು ಅದನ್ನು. ಮನುಗೂ ಇಷ್ಟ, ಮನು ನಮ್ಮಮ್ಮ ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡೋರು ನೇರಳೆ ಹಣ್ಣು. ಸರಿ, ಇದೆಲ್ಲ ಮತ್ತೆ ತಂದಿದ್ದು ಬೆಳ್ಳೂರಲ್ಲ. ಸೊ ಇದನ್ನು ಬೆಳ್ಳೂರಲ್ಲಿ ತಂದಿದ್ರಂತೆ, ಸ್ವಲ್ಪ ಜಾಸ್ತಿನೇ ತಂದವ್ರೆ. ತಂದ್ಬಿಟ್ಟು ಅಲ್ಲೇ 3-4 ಡೇಸ್ ಆಗಿದೆ, ಮರ್ಬಿಟ್ಟು ಇವಾಗ ಏನಕ್ಕೋ ಫ್ರಿಡ್ಜ್ ತೆಗೆದ್ರೆ ಅಲ್ಲಿ ಹೋಗಿ ನೋಡ್ತಾವೆ, ಅಯ್ಯೋ ತಂದಿದ್ದು ಮರ್ತೇ ಹೋಗಿದೆ ಅಂತ. ನನಗೆ ಹೊಟ್ಟೆ ಹಶ್ವಾಗ್ತಾಯಿದೆ, ಏನಾದರೂ ತಿನ್ನೋಣ ಅಂದರೆ ಏನು ತಿನ್ಬೋದು ಇವತ್ತು. ಇದು ಈಗ ಎತ್ತಗೂ ಇಲ್ಲ ಅಂತ ಹೊಟ್ಟೆ ಹಶ್ವಾಗಲ್ಲ, ಪ್ರೋಟೀನ್ ಡೈಜೆಷನ್ ಆಗಲ್ಲ ಬೇಗ. ಊಟ ಆದ್ಮೇಲೆ ಕುಡಿಬೇಕು ಅದು. ಬಿಸ್ಕೆಟ್ ತಿನ್ಬೋದಾ? ಬಿಸ್ಕೆಟೇ ತಿಂತೀನಿ. ಭಾರಿ ಲೈಟ್ ಇದೆ, ಗುಡ್ಡೆ ಇದೆ, ಯಾವ್ದು ಬೇಕಾದ್ರೂ ತಿನ್ಬೋದು. ಬಟ್ ಬಿಸ್ಕೆಟ್ ತಿನ್ನಬೇಕು ಅಂದರೆ ಕಾಫಿ ಬೇಕು. ಇದು ಎತ್ತಗೂ ಇಲ್ಲ ಅಂತ ಟೈಮು 8:15. ಇನ್ನೊಂದು ಅರ್ಧ ಗಂಟೆ ಊಟ ಟೈಮು ನಮ್ಮದು. ಬಿಸ್ಕೆಟ್ ತಂದುಬಿಟ್ರು ಊಟ ಸೇರಲ್ಲ. ನಮ್ಮ ಅಮ್ಮನ ಕೇಳೋಣ, ಮಾಮ್ಸ್ ಬಿಸ್ಕೆಟ್ ತಿನ್ಬೋದಾ? ಹಾಂ ಮಂದಾಯ್ತು ಅಂದರೆ ನಂಗೆ ಗೊತ್ತಿತ್ತು ನಮ್ಮಮ್ಮ ಹಿಂಗೆ ಏನಾದರೂ ಒಂದು ಡೈಲಾಗ್ ಹೇಳ್ತಾರೆ ಅಂತ. 2 ಬಿಸ್ಕೆಟು, 2 ಬಿಸ್ಕೆಟ್ಟಿಗೆ ತುಂಬ ಹೊಟ್ಟೆನ ಇದು. ಅದೇನೋ ಚಿಕ್ಕ ಸೇರ್ತದೆ, ಅಷ್ಟಕ್ಕೆಲ್ಲ ಹೊಟ್ಟೆ ತುಂಬಲ್ಲ ನನಗೆ, ಅಷ್ಟು ಚಿಕ್ಕ ಹೊಟ್ಟೆ ಇಲ್ಲ. ಬಿಸ್ಕೆಟು ತಿಂದು ತುಂಬ. ನೀವು ಕುಡಿತೀರಾ ಕಾಫಿ? ನಾವು ಒಂಚೂರು ಕಾಫಿ ಮಾಡ್ಕೊಂಡು 2 ಬಿಸ್ಕೆಟ್ ತಿಂತೀನಿ. ಈ ಬಿಸ್ಕೆಟು ಬ್ರೆಡ್ಡು ಎಲ್ಲ ಮೊದಲು ತಿಂತಾನೆ ಇರಲಿಲ್ಲ. ಇವಾಗ ಊಟದ್ದು ಅಂದರೆ ತುಂಬ ನಾವು ಮೊದಲು ತಿಂತಿರೋ ಥರ ರುಚಿ ಏನ ಅಮ್ಮ ಅಲ್ಲಿ ಬ್ಯುಸಿ, ಅಲ್ಲಿ ಮಾಡ್ಕೊಂಡಲ್ಲ, ಮೊದಲು ತಿಂತಿರ್ಲಿಲ್ಲ ಅಂದಿದ್ದು ಬಿಸ್ಕೆಟು ಬ್ರೆಡ್. ಅಮ್ಮ ಅಲ್ಲಿ ಬ್ಯುಸಿ ಇತ್ತಲ್ಲ ಅಂತ ಬರೋ ತನಕ ನಾನು ಏನು ಹೋಗಿ ಕಿಚನಲ್ಲಿ ಮಾಡೋಂಗಿಲ್ಲ, ಬೈತಾರೆ. ಅದಕ್ಕೇ ನಮ್ಮ ಅಕ್ಕ ಬೈತಾಳೆ, ಕಾಫಿ ಮಾಡ್ಕೋಬೇಡ, ಅಮ್ಮ ಬಂದು ಮಾಡಿಕೊಡ್ತಾರೆ ಕಾಯಿ ಅಂತ. ನಾನು ಏನು ಹೇಳ್ತಿದ್ದೆ, ಮೊದಲು ಬಿಸ್ಕೆಟು ಬ್ರೆಡ್ಡೆಲ್ಲ ಏನು ತಿಂತಾನೆ ಇರಲಿಲ್ಲ. ಇವಾಗ ಬಿಸ್ಕೆಟು ಬ್ರೆಡ್ಡು ದೃಷ್ಟಾನ ಭೋಜನ ನೋಡ್ದಂಗೆ ಆಗುತ್ತೆ ನನಗೆ. ಏನಮ್ಮ ಅಂದಲ್ಲ? ಏಕೆ
ಹಾಂ ಅಂದ್ರೆ ಅವರೆಲ್ಲ ಅದನ್ನು ಹೇಳ್ತಾರೆ, ಮೇಡಮ್ ರೆಸ್ಟ್ ಮಾಡಿ, ಅಡುಗೆ ಮನೆಗೆ ಹೋಗ್ಬೇಡಿ. ಏನು ಮೇಡಮ್ ಆಲ್ರೆಡಿ ಅಡುಗೆ ಮಾಡ್ತಾ ಇದ್ದೀರಾ ನೀವು ಅಂತ. ಮೊದಲೇ ಅಡುಗೆ ಮಾಡ್ತಿರ್ಲಿಲ್ಲ, ಇನ್ನು ಇವಾಗ ಮಾಡೋರಿದ್ದಾಗ ಮಾಡ್ತೀನ ನಾನು. ಅಡುಗೆ ಮಾಡ್ಕೊಡೋಕೆ ಯಾರು ಇಲ್ದಲೇ ಇದ್ದಾಗಲೇ ಬೆಂಗಳೂರಲ್ಲೇ ನಾನು ಅಡುಗೆ ಮನೆಗೆ ಒಂದೇ ಟೈಮ್ ಹೋಗ್ತಾ ಇದ್ದಿದ್ದು. ಇನ್ನು ಮನೆ ತುಂಬ ಜನ ಅಡುಗೆ ಮಾಡ್ಕೊಡೋಕೆ ಇರಬೇಕಾದ್ರೆ ನಾನು ಅಡುಗೆ ಮನೆಗೆ ಎಂಟ್ರಿ ಕೊಡ್ತೀನಿ, ನೋ ಚಾನ್ಸ್. ಏನಾದ್ರು ನನಗೆ ಪರ್ಸ್ನಲ್ ಕೆಲಸ ಆಗಬೇಕಂದ್ರೆ ಅಷ್ಟೇ ಎಂಟ್ರಿ ಅಡುಗೆ ಮನೆಗೆ. ಎಂದ್ರತ್ತೆ ಓ ಇದಾ, ಅದೆಲ್ಲ ಏನು ತಿನ್ಬೇಡ ಅಂತಾರೆ ನಮ್ಮಮ್ಮ. ನೋಡು ಪ್ರಯೋಜನ ಇಲ್ಲ. ಬಿಸ್ಕೆಟಾ? ಇಲ್ಲ, ಕಾಫಿ ಹೌದಾ, ಕಾಣಿಸ್ತಾ ಇಲ್ವಲ್ಲ. ಅಲ್ಲಿ ನೋಡಿದ್ರು ಪ್ರಯೋಜನ ಏನು, ನಮ್ಮ ಕೈಗಂತೂ ಅದು ಸಿಗಲ್ವೇ. ಸಿಕ್ಕಿದ್ರು ನಾವು ಅಮ್ಮ ಮಾಡ್ಕೊಡ್ತೀರಿ ಊಟದ ಟೈಮಿಗೆ. ಸೊ ಅವಾಗಲೇ ನಾನು ಒಂದು ಸರಿ ಹೇಳಿದೆ, ನಾವು ಮಂಜು ಬರ್ಡೇನ ಮರ್ತೋಗ್ಬಿಟ್ಟಿದ್ದೋ, ಯಾರೋ ಒಬ್ರು ಜ್ಞಾಪಿಸಿದ್ರು ಅಂತ. ಬಟ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಏನು ಗೊತ್ತಾ, ಕುತ್ಕೊಂಡು ನಾನು ಹುಡುಗದೆ ಅದು ಯಾರು ಜ್ಞಾಪಿಸಿದ್ದು ಅಂತ. ಅವಾಗ ನನಗೆ ಯಾರೂ ಸಿಕ್ಕಿರಲಿಲ್ಲ, ಅದು ಯಾರು ಅಂತ ಗೊತ್ತೂ ಆಗಲಿಲ್ಲ, ಅಥವಾ ನಾವು ಅಷ್ಟು ಪೇಷನ್ಸ್ ಇರಲಿಲ್ವೇನೋ ಒಂದೊಂದೇ ನೋಡೋದಕ್ಕೆ. ಮತ್ತೆ ಇವಾಗ ಅವರೇ ಮೆಸೇಜ್ ಹಾಕಿದ್ದಾರೆ ಇಲ್ಲಿ. ಎಲ್ಲಪ್ಪ ಇದು ಇವಾಗ ನೋಡ್ತಾ ಇದೆ, ಇಲ್ಲಿ ಎಲ್ಲೋ ನೋಡಿದ್ನಲ್ಲ, ಈಗ ಜಸ್ಟ್ ನೋಡಿದೆ. ಇಲ್ಲಿ ನೋಡಿ, ಇವರು ಅಸ್ಮಾ ಅಂತ. ಥ್ಯಾಂಕ್ ಯು ಅಸ್ಮಾ ಅವರೇ, ನೀವು ಮೆಸೇಜ್ ಮಾಡಿದ್ರಿಂದಾನೇ ನಮಗೆ ಗೊತ್ತಾಗಿದ್ದು, ನಮಗಲ್ಲ ನನಗೂ ಗೊತ್ತಾಗಿದ್ದು. ಇಲ್ಲದಿದ್ದರೆ ಐ ಸ್ವೇರ್ ಕಂಪ್ಲೀಟಾಗಿ ಅದು ನನ್ನ ಮೈಂಡಿಂದ ಆಚೆಗೆ ಹೊರಟೋಗಿತ್ತು. ಸೊ ಅಸ್ಮಾ ಅವರು ಮತ್ತೆ ಮೆಸೇಜ್ ಹಾಕೋರೆ, ಮಂಜು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್, ನಾನು ನಿಮ್ಮ ಬರ್ಡೇ ಇದೆ 23ಕ್ಕೆ ಅಂತ ಕಮೆಂಟ್ ಮಾಡಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಜ್ಞಾಪಕ ಇಟ್ಕೊಂಡ್ರಲ್ಲ, ಅದಕ್ಕಿಂತ ಏನಿದೆ ಹೇಳಿ. ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಇಟ್. ಸೊ ಇವಾಗ ಏನು ಅಂದರೆ ಟೈಮು ಆಲ್ಮೋಸ್ಟ್ 9:05 ಆಗ್ತಾ ಇದೆ. ನಾನು ಮಧ್ಯಾಹ್ನವೇ ಸಾಂಬಾರು ತಂದು ಇಟ್ಕೊಬಿಟ್ಟಿದ್ದೆ ಮನೆಯಲ್ಲಿ. ಸೊ ನಾನು ಒಬ್ಬನಿಗೆ ಅಲ್ವಾ, ಬರೀ ನೈಟ್ಗೆ ಅಂದ್ಬಿಟ್ಟು ಒಂದು ಚಿಕ್ಕ ಇದರಲ್ಲಿ ಸಾಂಬಾರು ತಂದಿದ್ದೆ. ರೈಸ್ ಮಾಡಿದ್ದೀನಿ. ಈಗ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಮೊಟ್ಟೆ ಇದೆ, ಬುರ್ಜಿ ಮಾಡ್ಕೊಬಿಡೋಣ ಅಂತ. ಅಂದರೆ ಆನಿಯನ್ ಏನೇನಿಲ್ಲ, ಸುಮ್ಮನೆ ಆಮ್ಲೆಟ್ ಮಾಡೋ ಥರ ಮಾಡಿ ಅದನ್ನೇ ಕಟ್ ಮಾಡಿಬಿಟ್ಟು ಬುರ್ಜಿ ಟೈಪ್ ಮಾಡ್ಕೊಬಿಡೋಣ ಅಂತಿದ್ದೀನಿ. ಬಟ್ ಇನ್ನೊಂದು ಯೋಚನೆ ಏನಂದರೆ, ಆಲ್ರೆಡಿ ನಾನು ಬೆಳಗ್ಗೆಯಿಂದ 4 ಮೊಟ್ಟೆ ತಿಂದಿದ್ದೀನಿ. ಈಗ ಇನ್ನೇನು ಹೇಳಿದ್ರೆ 6 ಮೊಟ್ಟೆ ಆಗುತ್ತೆ. ರಾತ್ರಿ ಏನು ಡೈಜೆಷನ್ ಪ್ರಾಬ್ಲಮ್ ಆಗಲ್ವಾ ಅನ್ನೋದೊಂದು ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಸಾಂಬಾರ್ ಜೊತೆ ಏನಾದರೂ ಪಕ್ಕದಲ್ಲಿ ಇದ್ರೇನೆ ಅವಾಗ ಸ್ವಲ್ಪ ಊಟ ಒಳಗೆ ಹೋಗೋದು. ಸೊ ಅದರಿಂದ ಗೊತ್ತಿಲ್ಲ ಈಗ ಏನು ಅಂತ. ಪ್ಲಾನ್ ಮಾಡ್ತೀನಿ ಈಗ ಮೊಟ್ಟೆ ಮಾಡಬೇಕಾ ಬೇಡವಾ ಅನ್ನೋದು. ಬಟ್ ಇವತ್ತಿನ ದಿನ ಇಷ್ಟೇ ನಂದು. ಈ ನನ್ನ ಕಡೆಯಿಂದ ಇವತ್ತು ಇಷ್ಟೇನೆ. ಇನ್ನು ವೀಡಿಯೋ ಮಾಡೋಕೆ ಹೋಗಲ್ಲ, ಆಲ್ರೆಡಿ 9 ಗಂಟೆ ಆಯಿತು. ಈಗ ಊಟ ಮಾಡಿಬಿಟ್ಟು ನಾನು ಇವತ್ತು ಅರ್ಲಿ ಮಲಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತಿಂದ ಸ್ವಲ್ಪ ಅರ್ಲಿ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಕ್ಕೆ ಟ್ರೈ ಮಾಡೋದಂದ್ರೆ ಇನ್ನು 1 or 2 ವೀಕ್ಸಲ್ಲಿ ಮತ್ತೆ ಆಗುತ್ತಾ ಜಿಮ್ಗೆ ಸೇರೋಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಜಿಮ್ ಬಿಟ್ಟು ಆಲ್ಮೋಸ್ಟ್ 4-5 ಇಯರ್ಸ್ ಮೇಲೆ ಆಗೋಯ್ತು ನಾನು. ಅದಾದ್ಮೇಲಿಂದ ಅಂದರೆ ಕೋವಿಡ್ಗಿಂತ ಮುಂಚೆ ಬಿಟ್ಟಿದ್ದು. ಅದಾದ್ಮೇಲಿಂದ ಮತ್ತೆ ಜಿಮ್ಗೆ ಹೋಗ್ಲಿಲ್ಲ. ಯಾಕಂದರೆ ಕೋವಿಡ್ಗಿಂತ ಮುಂಚೆನೆ ನನಗೆ ಪೇನ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ನಾನು ಅವಾಗ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ಸೊ ಕೋವಿಡ್ ಎಲ್ಲ ಆದ್ಮೇಲೆ ಹೋಗಿ ಮತ್ತೆ ಜಿಮ್ಗೆ ಸೇರ್ಕೊಂಡಾಗ ಮತ್ತೆ ಪೇನ್ ಯಾವಾಗ ಜಾಸ್ತಿ ಆಯಿತು, ಅವಾಗ ಹೋಗಿ ನಾನು ಡಾಕ್ಟರ್ಗೆ ತೋರಿಸಿದಾಗ ಅವಾಗ ಅವರು ನನಗೆ ಇಂಗ್ವನಲ್ ಹರ್ನಿಯಾ ಇದೆ ಅಂತ ಹೇಳಿದ್ರು. ಅದು ಏನಕ್ಕೆ ಅಂದರೆ ಎಕ್ಸೆಸ್ ವೇಟ್ ಎತ್ತುತ್ತಾ ಇದ್ನಲ್ಲ ನಾನು ಜಿಮ್ಮಲ್ಲಿ, ಅದರಿಂದ ಬಂದಿದೆ. ಅದು ಬೈಲ್ಯಾಟ್ರಲ್ 2 ಕಡೆನೂ ಇದೆ. ಸೊ ಅದಕ್ಕೆ ನಿಮಗೆ ಒಂದು ಆಪರೇಷನ್ ಮಾಡಬೇಕಾಗತ್ತೆ. ಅದು ಮಾಡಿದ ಮೇಲೆ ನಿಮಗೆ ಯಾವುದೇ ರೀತಿಯಾದ ವೇಟ್ಸ್ ಎತ್ತಂಗಿಲ್ಲ, ಅಂದರೆ ಸರ್ಟನ್ ಪೀರಿಯಡ್ 1 year ಏನೋ ಹೇಳಿದ್ರು ಅವರು. ವೇಟ್ಸ್ ಎತ್ತಂಗಿಲ್ಲ, ಗಾಡಿ ಓಡಿಸಂಗಿಲ್ಲ, ಮೆಟ್ಲು ಎತ್ತಂಗಿಲ್ಲ, ಇವೆಲ್ಲ ರೀಸನ್ಗಳು ಹೇಳಿದ್ರು. ಸೊ ಇವಾಗೆಲ್ಲ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆಯಲ್ಲ, ಇವೆಲ್ಲ ಈ ಕಾಂಪ್ಲಿಕೇಶನ್ಸ್ಗಳಿದೆ. ಒಂದು ಕಡೆ ನಮಗೆ ಮಗು ಮಾಡ್ಕೋಬೇಕಿತ್ತು, ಇನ್ನೊಂದು ಕಡೆ ನಾನು ಮೆಟ್ಲು ಎತ್ತಂಗಿರಲಿಲ್ಲ. ಸೊ ಆ ಒಂದು ರೀಸನ್ಗೋಸ್ಕರನೇ ನಮ್ಮ ಸ್ವಂತ ಮನೆಯನ್ನ ಬಿಟ್ಟು ನಾವು ಬೇರೆ ಕಡೆ ಆಚೆ ಹೋಗಿದೆ. ಯಾಕಂದ್ರೆ ನನ್ನ ಸ್ವಂತ ಮನೆ ಟ್ರಿಪ್ಲೆಕ್ಸ್. ಆ ಟ್ರಿಪ್ಲೆಕ್ಸ್ ಫಸ್ಟ್ ಫ್ಲೋರ್ ಇಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಟ್ರಿಪ್ಲೆಕ್ಸ್. ಅದ್ರಲ್ಲಿ ನನ್ನ ರೂಮು 3rd ಫ್ಲೋರ್. ಸೊ ಮೆಟ್ಲತ್ತದ ಲೆಕ್ಕ ಹಾಕ್ರಿ, ಗ್ರೌಂಡ್ ಫ್ಲೋರ್ ಇಂದ ಅಲ್ಲಿಗೆ 4 ಫ್ಲೋರ್ ನಾನು ಮೆಟ್ಲತ್ತಬೇಕು. ಸೊ ಅದರಿಂದ ಮೇನ್ ರೀಸನ್ಗೆ ನಾವು ಬಿಟ್ಟು ಹೋಗಿದ್ದು. ಸೊ ಅಷ್ಟೇ. ಗಾಡಿ ಎಲ್ಲ ಅವಾಗಲೇ ಮಾರಿದ್ದು ಅದೇ ರೀಸನ್ಗೆ. ಏನಕ್ಕೆ ಗಾಡಿ ಸುಮ್ಮನೆ ಒಂದು ಕಡೆ ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಗಾಡಿ ಇಸ್ ವೆರಿ ಎಕ್ಸ್ಪೆನ್ಸಿವ್. ಆಲ್ಮೋಸ್ಟ್ 17-18 lakhs ಕೊಟ್ಟಿದ್ದೆ ಗಾಡಿಗೆ. ಅದಕ್ಕೆ ಸೇಲ್ ಮಾಡಿದ್ದು. ಈಗ ಮತ್ತೆ ಗಾಡಿ ತಗೋಬೇಕು ಅಂತಿದ್ದೀನಿ. ಬಟ್ ಅಷ್ಟು ದುಡ್ಡು ಕೊಟ್ಬಿಟ್ಟು ತಗೊಳ್ಳಲ್ಲ. ಯಾಕಂದ್ರೆ ಲಾಸ್ಟ್ ಟೈಮೇ ತೀರಾ ಬೇಜಾರಾಗೋಯ್ತು, ತುಂಬಾ ಲಾಸ್ ಆಯಿತು ನನಗೆ. ಏನಕ್ಕೆ ಅಂದರೆ ಗೊತ್ತಲ್ಲ, ಈ ಆಲ್ಮೋಸ್ಟ್ 17 lakhs 18 lakhs ಆಕ್ಸೆಸರೀಸ್ ಅದು ಇದು ಏನೇನೋ ಹಾಕ್ಸ್ತೀವಲ್ಲ, ಅವೆಲ್ಲ ಹಾಕ್ಸಿ 18.5 lakhs ಏನೋ ಆಗಿತ್ತು. ಸೇಲ್ ಮಾಡಿದಾಗ ನನಗೆ ಹಾಫ್ ದಿ ಪ್ರೈಸ್ಗೆನೋ ಹೋಯಿತು. ತೀರಾ ಬೇಜಾರಾಯಿತು. ಅದರಿಂದ ಈ ಸರಿ ಪರ್ಚೇಸ್ ಮಾಡಿದ್ರೂ ಒಂದು 7-8 lakhs ಬಜೆಟಲ್ಲಿ ಮಾಡಬೇಕು ಅಂತಿದ್ದೀನಿ. ಅದು ಇನ್ನೂ ಪ್ಲಾನ್ ಮಾಡಿಲ್ಲ. ಯಾಕಂದರೆ ಮಂಜು ಅಪ್ರೂವಲ್ ಕೊಡ್ತಾ ಇಲ್ಲ. ಯಾಕಂದರೆ ಮಂಜು ಯಾವಾಗಲೂ ಅಷ್ಟೇ ಗಾಡಿನಲ್ಲಿ ನಾನು ರೈಡ್ ಹೋದರೆ
ಹೋದರೆ ನನ್ನ ಜೊತೆ ಅವಳು ಅಕಂಪ್ನಿ ಮಾಡೋಳು. ಬಟ್ ಇವಾಗ ಅವಳಿಗೆ ಬೇಜಾರೇನು ಅಂದರೆ ನಮ್ಮ ಒಬ್ಬನೇ ಹೋದರೆ ಅವಳು ಬಿಟ್ಟು ಹೋಗ್ಬೇಕಲ್ವಾ, ಅವಳು ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಬರಲಿಲ್ಲ ಅಂದರೆ ನೀನು ಯಾಕೆ ಹೋಗ್ತೀಯಾ ಅಂತ ಅವಳ ಒಂದು ಕನ್ಸರ್ನು. ಎನಿವೇಸ್ ಗೊತ್ತಿಲ್ಲ, ಇವಾಗ ಅಷ್ಟೇ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳಿದೆ. ಊಟ ಮಾಡೋ ಟೈಮು ಈ ಕಡೆಯಿಂದ ನನ್ನ ಕಡೆಯಿಂದ ವಿಡಿಯೋ ಎಂಡ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಮಂಜು ಇನ್ನೂ ವಿಡಿಯೋ ಮಾಡ್ತಾ ಇರ್ಬೋದು, ಅಲ್ಲಿ ಐಡಿಯಾ ಇಲ್ಲ. ಯಾಕಂದರೆ ಮಂಜು ಹತ್ರ ಮಾತಾಡೋಕೆ ಆಗ್ತಾ ಇಲ್ಲ, ಯಾಕಂದರೆ ಅವಳು ಯಾವಾಗ ಎದ್ದಿರ್ತಾಳೆ ಯಾವಾಗ ಮಲಗಿರ್ತಾಳೆ ಅನ್ನೋದು ಗೊತ್ತಿಲ್ಲ. ಸೊ ನನ್ನ ಕಡೆಯಿಂದ ಸೈನಿಂಗ್ ಆಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ಆಲ್ ದಿ ಸಪೋರ್ಟ್. ಸಬ್ಸ್ಕ್ರೈಬರ್ಗಿಂತ ಜಾಸ್ತಿ ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಲ್ಲ, ನನಗದು ಇನ್ನೂ ತುಂಬ ಖುಷಿ ಆಗ್ತಾ ಇದೆ. ಪರವಾಗಿಲ್ಲಪ್ಪ, ತುಂಬ ಜನ ಇಷ್ಟಪಡ್ತಾ ಇದ್ದೀರಲ್ಲ ಅಂತ. ಇದಕ್ಕಿಂತ ಇನ್ನೇನು ಬೇಕು ಮನುಷ್ಯನಿಗೆ ಅಲ್ವಾ? ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್ ಆ್ಯಂಡ್ ಬೈ ಬೈ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good.